ಅಂತಿಂತ ಸಾಮ್ರಾಜ್ಯವಲ್ಲ, ಮಿಥುನ್ ಕಟ್ಟಿರುವ ಸುಳ್ಳಿನ ಸಾಮ್ರಾಜ್ಯ. ಹೊಲಸನ್ನ ಮನೇಲಿ ಇಟ್ಕೋತೀರಾ, ನೀವು ಕಿತ್ತು ತೆಗೆದು ಹೊರಗಡೆ ಎಸಿತೀರಾ. ಇಂತಹ ಸುಳ್ಳುಗಳನ್ನ ಹೇಳೋ ಈತನಿಗೆ ನಿಜಕ್ಕೂ ಮಾನ ಮರ್ಯಾದೆ ಇದೆಯಾ? ವರ್ಷ ಪೂರ್ತಿ ಕೆರೆ ಕುಂಟೆ ಕ್ಲೀನ್ ಮಾಡೋದು, ಎಲೆಕ್ಷನ್ ಬಂದ್ರೆ ಹಿಂದೂ ಮುಸ್ಲಿಂ ದ್ವೇಷ ಬಿತ್ತೋದು, ಮಾತಲ್ಲೇ ಚಿನ್ನದ ರಸ್ತೆ, ಮಾತಲ್ಲೇ ಪೆಟ್ರೋಲ್ ಡೀಸೆಲ್ ದರ ಇಳಿಕೆ, ಮಾತಲ್ಲೇ ಬುಲೆಟ್ ಟ್ರೈನ್. ಈಗ ಎಸ್ಎಸ್ಎಲ್ಸಿ ಪರೀಕ್ಷೆಯ ವಿಚಾರದಲ್ಲೂ ಕೋಮು ದ್ವೇಷ ಮೂಡಿಸೋ ಟ್ವೀಟ್. ದಿನ 9ರಿಂದ ಮಾಡ್ತಾ ಇದ್ದೀರಾ, ಅವತ್ತು ಮಾತ್ರ 2 ಗಂಟೆಗೆ. ವೈ? ಅದಾದ್ಮೇಲೆ ನಮಾಜೀಗ ಅಂತ. ಡೋಂಟ್ ಯು ಥಿಂಕ್ ವಿಷ ಬೀಜ ಬಿಚ್ಚುತ್ತಾ ಇರ್ತಕ್ಕಂಥದ್ದು ಇಂಥವ್ರು ತಾನೆ? ಎಡವಟ್ಟು ಮಾಡೋದು, ಜನ ಕ್ಯಾಕರಿಸಿ ಒಗಿದ ಮೇಲೆ ಕ್ಷಮೆ ಕೇಳೋದು. ಪುಸ್ತಕದಲ್ಲಿ ಎಲ್ಲ ಮಕ್ಕಳಿಗೆ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸವನ್ನು ಬರೆದು ಅದಕ್ಕೆ ಹೇಳಿದ ಕಿತ್ತು ಬಿಸಾಕದೆ ಅಂದಾಗ ಅದೊಂದು ದೊಡ್ಡ ಚರ್ಚೆ ಆಯಿತು. ದೇಶದ ಜನರನ್ನ ಒಟ್ಟುಗೂಡಿಸೋ ಬದಲು ಧರ್ಮದ ಹೆಸರಲ್ಲಿ ಒಡೆಯೋ ವ್ಯಕ್ತಿ ಅದು ಹೇಗೆ ಸಾಮಾಜಿಕ ಚಿಂತಕ ಆಗ್ತಾನೆ? ಈ ಸಿದ್ದರಾಮಯ್ಯ ಸರ್ಕಾರಕ್ಕೆ ಧಮ್ಮು ತಾಕತ್ತು ಇದ್ರೆ ಮೊದಲು ಇಂಥವ್ರನ್ನ ಮಟ್ಟ ಹಾಕಲಿ. ನಮಸ್ಕಾರ ವೀಕ್ಷಕರೇ. ಮಿಥುನ್ ಚಕ್ರವರ್ತಿ ಅಲಿಯಾಸ್ ಚಕ್ರವರ್ತಿ ಸೂಲಿಬೆಲೆ, ಈ ಹೆಸರನ್ನ ಕೇಳಿದ್ರೆ ಅಕ್ಷರಶಃ ನೆನಪಾಗೋ ಮತ್ತೊಂದು ಪದವೇ ಹೆಂಗಪುಂಗ್ಲಿ ಅನ್ನೋದು. ಆದ್ರೆ ಇಂತಹದ್ದೊಂದು ವ್ಯಂಗ್ಯವನ್ನ ಮಿಥುನ್ ಚಕ್ರವರ್ತಿ ಸೂಲಿಬೆಲೆ ವಿಚಾರದಲ್ಲಿ ಮಾಡೋಕೆ ಕಾರಣವೇ ಪುಂಖಾನುಪುಂಖವಾಗಿ ರಾಜ್ಯ ಹಾಗೂ ರಾಷ್ಟ್ರದ ಜನರಿಗೆ ಅಂಗೈನಲ್ಲೇ ಆಕಾಶ ತೋರಿಸಿ ಜನರಿಗೆ ಹೇಳಿರುವಂತಹ ಸುಳ್ಳುಗಳು, ಭಾಷಣ ಮಾಡುವ ಬರದಲ್ಲಿ ಮಾಡಿರುವ ಎಡವಟ್ಟುಗಳು. ಅಂತಹ ಎಡವಟ್ಟುಗಳಿಂದಲೇ ಮಿಥುನ್ ಚಕ್ರವರ್ತಿ ಸುಳ್ಳಿನ ಸಾಮ್ರಾಜ್ಯವನ್ನೇ ಸ್ಥಾಪನೆ ಮಾಡಿದ್ದಾರೆ ಅನ್ನೋದು ಪ್ರಜ್ಞಾವಂತ ಪ್ರಜೆಗಳು ಮಾಡೋ ಆರೋಪ. ಸದ್ಯ ಅಂತಹದ್ದೇ ಕೋಮು ದ್ವೇಷ ಬಿತ್ತೋ ಕೆಲಸವನ್ನೇ ಎಸ್ಎಸ್ಎಲ್ಸಿ ಪರೀಕ್ಷೆಯ ವಿಚಾರದಲ್ಲೂ ಮಿಥುನ್ ಚಕ್ರವರ್ತಿ ಮಾಡಿದ್ದಾರೆ. ಆ ಬಗ್ಗೆ ಒಂದು ವರದಿ ನೋಡೋಕ್ಕೂ ಮುನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಚಕ್ರವರ್ತಿ ಸೂಲಿಬೆಲೆ ಮೂಲ ಹೆಸರು ಮಿಥುನ್. ಇವರು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದವರು. ಇವರು ಇಂಜಿನಿಯರ್ ಪದವಿಯನ್ನ ಮುಗಿಸಿದ್ದು ಕೂಡ ಭಟ್ಕಳದಲ್ಲಿರುವ ಅಂಜುಮನ್ ಇಂಜಿನಿಯರ್ ಕಾಲೇಜಿನಲ್ಲಿ. ಪದವಿ ಮುಗಿಸಿದ ಮಿಥುನ್ ಈಗ ಮಾಡ್ತಿರೋದು ಮಾತ್ರ ಸಮಾಜದಲ್ಲಿ ಕೋಮು ದ್ವೇಷ ಬಿತ್ತುವ ಕೆಲಸ ಅನ್ನೋದು ಸಚಿವ ಮಧು ಬಂಗಾರಪ್ಪನವರೇ ಮಾಡಿರುವ ಆರೋಪ. ಅವರೊಬ್ಬರೇ ಅಲ್ಲ, ಬಹುಸಂಖ್ಯಾತ ಪ್ರಜ್ಞಾವಂತ ಪ್ರಜೆಗಳು ಕೂಡ ಇಂತಹದ್ದೇ ಆರೋಪವನ್ನ ಚಕ್ರವರ್ತಿ ಸೂಲಿಬೆಲೆ ವಿರುದ್ಧ ಮಾಡ್ತಾರೆ. ಇಷ್ಟಕ್ಕೂ ಎಸ್ಎಸ್ಎಲ್ಸಿ ಪರೀಕ್ಷೆಯ ವಿಚಾರದಲ್ಲಿ ಯಾವ ರೀತಿ ಕೋಮು ದ್ವೇಷ ಬಿತ್ತೋ ಕೆಲಸ ಮಾಡಿದ್ರು, ಅದರ ಪರಿಣಾಮ ಎಲ್ಲೆಲ್ಲ ಇವರ ವಿರುದ್ಧ ಪೊಲೀಸ್ ದೂರು ನೀಡಲಾಗಿದೆ ಅನ್ನೋದನ್ನ ನೋಡೋಕ್ಕೂ ಮುನ್ನ ಇವರು ಈಗಾಗಲೇ ಮೋದಿ ಆಡಳಿತದ ವೈಖರಿಯ ಬಗ್ಗೆ, ಹಿಂದೂ ಮುಸ್ಲಿಂ ಸೌಹಾರ್ದ ಕದಡುವ ವಿಚಾರದ ಬಗ್ಗೆ ಎಂತಹ ಭಾಷಣಗಳನ್ನ ಮಾಡಿದ್ದಾರೆ, ಎಷ್ಟೊಂದು ಸತ್ಯಕ್ಕೆ ದೂರವಾದ ಮಾತುಗಳನ್ನ ಆಡಿದ್ದಾರೆ ಅನ್ನೋದನ್ನ ಒಮ್ಮೆ ನೋಡೋಣ. ಮಿಥುನ್ ಚಕ್ರವರ್ತಿ ಹೆಚ್ಚು ಪ್ರಚಾರ ಪಡೆದಿದ್ದೆ ಚಿನ್ನದ ರಸ್ತೆಯ ವಿಚಾರದಲ್ಲಿ. ಆತ್ಮೀಯ ಗೆಳೆಯರೆ, ಮೋದಿ ಪ್ರಧಾನಿ ಆದ್ರೆ ಸ್ವಿಸ್ನಲ್ಲಿರುವ ಬ್ಲಾಕ್ ಮನಿ ಎಲ್ಲ ತರ್ತಾರೆ. ಅಲ್ಲಿರುವ ಕಪ್ಪು ಹಣ ಎಷ್ಟಿದೆ ಅಂದ್ರೆ ಇಡೀ ದೇಶ ಪೂರ್ತಿ ಚಿನ್ನದ ರಸ್ತೆಗಳನ್ನ ಹಾಕುವಷ್ಟಿದೆ ಎಂದಿದ್ರು. ಆದ್ರೆ ವಾಸ್ತವ ಅಂದ್ರೆ ಮೋದಿ 2 ಬಾರಿ ಪ್ರಧಾನಿ ಆದ್ರೂ ಸ್ವಿಸ್ನಲ್ಲಿರುವ ಭಾರತೀಯರ ಕಪ್ಪು ಹಣ ಎಷ್ಟಿದೆ, ಯಾವ ಯಾವ ಪಕ್ಷದ ರಾಜಕಾರಣಿಗಳು, ಯಾರೆಲ್ಲ ಉದ್ಯಮಿಗಳು, ಸೆಲೆಬ್ರಿಟಿಗಳು ಬ್ಲಾಕ್ ಮನಿಯನ್ನ ಸ್ವಿಸ್ನಲ್ಲೇ ಇಟ್ಟಿದ್ದಾರೆ ಎನ್ನುವ ಲಿಸ್ಟ್ ಕೂಡ ಬಿಡುಗಡೆ ಮಾಡಲಿಲ್ಲ. ಅಷ್ಟೇ ಯಾಕೆ, ಬ್ಲಾಕ್ ಮನಿ ವಿರುದ್ಧ ಬಿಜೆಪಿಯ ಹಿರಿಯ ರಾಜ್ಯಸಭಾ ಸದಸ್ಯರಾದ ರಾಮ್ ಜೇಠ್ಮನಿ ದಶಕಗಳ ಕಾಲ ಹೋರಾಟ ಮಾಡಿ ಸಿದ್ಧಪಡಿಸಿದಂತಹ ದಾಖಲೆಗಳನ್ನ ಕೂಡ ಮೋದಿ ಸರ್ಕಾರ ಪರಿಗಣಿಸಿರಲಿಲ್ಲ. ಇನ್ನು ಚಿನ್ನದ ರಸ್ತೆಯ ವಿಚಾರಕ್ಕೆ ಬಂದ್ರೆ, ಈಗ ಚಿನ್ನದಂತಹ ರಸ್ತೆಗಳನ್ನ ಯುಪಿಎ ಅವಧಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಮೋದಿ ಮಾಡಿದ್ದಾರೆ ಅಂತ ಚಕ್ರವರ್ತಿ ಹೇಳ್ಕೊಂಡು ಬರ್ತಿದ್ದಾರೆ. ಆದ್ರೆ ಯುಪಿಎ ಸರ್ಕಾರದಲ್ಲಿ ಹೈವೇ ನಿರ್ಮಾಣಕ್ಕೆ ಬಳಸುತ್ತಿದ್ದ ಮಾನದಂಡವನ್ನೇ ಮೋದಿ ಸರ್ಕಾರ ಹೇಗೆ ಬದಲಾಯಿಸಿದೆ ಎನ್ನುವ ಸತ್ಯ ಮಾತ್ರ ಮಿಥುನ್ ಚಕ್ರವರ್ತಿ ಹೇಳ್ತಿಲ್ಲ. ವೀಕ್ಷಕರೇ,
ವಿತ್ತ ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರ ಪತಿಯೇ ಹೇಳಿರುವಂತೆ ಮೋದಿ ಸರ್ಕಾರ ಹೈವೇಗಳ ನಿರ್ಮಾಣವನ್ನ ಅಳೆಯುವ ಮಾನದಂಡವನ್ನ ಬದಲಾಯಿಸಿದೆ. 2018ರವರೆಗೂ 1 ಕಿಲೋಮೀಟರ್ ಡಬಲ್ ಲೈನ್, 4 ಲೈನ್ ಹಾಗೂ 6 ಲೈನ್ ಹೈವೇ ನಿರ್ಮಾಣ ಮಾಡಿದ್ರು. ಅದನ್ನ 1 ಕಿಲೋಮೀಟರ್ ಅಂತಾನೆ ಪರಿಗಣಿಸಲಾಗಿತ್ತು. ಆದ್ರೆ 2018ರ ಏಪ್ರಿಲ್ನಿಂದ 1 ಕಿಲೋಮೀಟರ್ ಡಬಲ್ ಲೈನ್ ಹೈವೇ ನಿರ್ಮಿಸಿದ್ರೆ ಅದನ್ನ 2 ಕಿಲೋಮೀಟರ್ ಅಂತ ಪರಿಗಣಿಸಲಾಗ್ತಿದೆ. ಹಾಗೆ 6 ಲೈನ್ ಹೈವೇ 1 ಕಿಲೋಮೀಟರ್ ನಿರ್ಮಿಸಿದ್ರೆ ಅದನ್ನ 6 ಕಿಲೋಮೀಟರ್ ಎಂದು ಪರಿಗಣನೆ ಮಾಡಲಾಗ್ತಿದೆ. ಇದಿಷ್ಟೇ ಅಲ್ಲ, ರಾಜ್ಯ ಸರ್ಕಾರಗಳ ಅನುದಾನದಲ್ಲಿ ದೇಶವ್ಯಾಪಿ ನಿರ್ಮಾಣವಾಗಿದ್ದ 43,000 ಕಿಲೋಮೀಟರ್ ಉದ್ದದ ರಾಜ್ಯ ಹೆದ್ದಾರಿಗಳನ್ನ ರಾಷ್ಟ್ರೀಯ ಹೆದ್ದಾರಿಗಳನ್ನಾಗಿ ಮೋದಿ ಸರ್ಕಾರ ಬದಲಾಯಿಸಿರುವಂತಹ ಕಟುವಾಸ್ತವವನ್ನ ಕೂಡ ಈ ಚಕ್ರವರ್ತಿ ಸೂಲಿಬೆಲೆ ಜನರಿಗೆ ಹೇಳೋದೇ ಇಲ್ಲ. ಇನ್ನು ಪೆಟ್ರೋಲ್ ಡೀಸೆಲ್ ದರದ ಬಗ್ಗೆ ಈ ಮಿಥುನ್ ಚಕ್ರವರ್ತಿ ಮಾಡಿರುವಂತಹ ಭಾಷಣಗಳು ನಿಜಕ್ಕೂ ಕೂಡ ನಗು ತರಿಸುತ್ತೆ. ಯಾಕಂದ್ರೆ ಮೋದಿ ಪ್ರಧಾನಿ ಆದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ 50 ರೂಪಾಯಿ ಗಡಿ ದಾಟೋಲ್ಲ ಅಂತೆಲ್ಲ ಹೇಳಿದ್ರು. ಆದ್ರೆ ಈಗ UPA ಸರ್ಕಾರದಲ್ಲಿ 70ರಿಂದ 72 ರೂಪಾಯಿ ಇದ್ದಂತಹ ಪೆಟ್ರೋಲ್ ಡೀಸೆಲ್ ದರ ಇದೀಗ 100ರ ಗಡಿ ದಾಟಿದೆ. ಅಷ್ಟೇ ಅಲ್ಲ, ಇದೇ ಕಾರಣಕ್ಕಾಗಿ ದೇಶವ್ಯಾಪಿ ಆದಾಯ ಹೆಚ್ಚಾದ್ರೂ ಕೂಡ ಖರ್ಚು ಅದಕ್ಕಿಂತ ಡಬಲ್ ಆಗ್ತಿರೋದು. ಈ ಬಗ್ಗೆ ಕೂಡ ಸರಿಯಾದ ಮಾಹಿತಿಯನ್ನ ಜನರಿಗೆ ನೀಡ್ತಿಲ್ಲ ಚಕ್ರವರ್ತಿ ಸೂಲಿಬೆಲೆ. ಅದೆಲ್ಲ ಬಿಟ್ಟಾಕಿ ಇನ್ನು ಆಸ್ಪತ್ರೆ ವಿಚಾರಗಳಿಗೆ ಬಂದ್ರೆ, ಮೋದಿ ತನ್ನ ಸೂಪರ್ ಕಂಪ್ಯೂಟರ್ಗೆ ಇಡೀ ದೇಶದ ಎಲ್ಲಾ ಆಸ್ಪತ್ರೆಗಳ ಡೇಟಾವನ್ನ ಕನೆಕ್ಟ್ ಮಾಡಿಕೊಂಡಿದ್ದಾರೆ. ಅರ್ಧ ಗಂಟೆ ಕುಂತ್ರೆ ಸಾಕು, ಎಲ್ಲಿ ಏನ್ ಸಮಸ್ಯೆ ಇದೆ ಅನ್ನೋದನ್ನ ಒಂದೇ ಒಂದು ಕ್ಲಿಕ್ ನಲ್ಲಿ ಬಗೆಹರಿಸ್ತಾರೆ ಅಂತೆಲ್ಲ ಈ ಸೂಲಿಬೆಲೆ ಭಾಷಣ ಮಾಡಿದ್ರು. ಇಂತಹ ಅತಿಶಯೋಕ್ತಿ, ಅತಿಯಾದ ವರ್ಣರಂಜಿತ ಭಾಷಣಗಳಿಂದ ಸೂಲಿಬೆಲೆ ನಗೆಪಾಟಲಿಗೀಡಾದ್ರೆ ವಿನಃ ಆ ಸೂಪರ್ ಕಂಪ್ಯೂಟರ್ ಕೆಲಸ ಮಾಡಲೇ ಇಲ್ಲ. ಹೀಗೆ ಹೇಳ್ತಾ ಹೋದ್ರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ವಿಚಾರದಲ್ಲೂ ಎಡವಟ್ಟಿನ ಟ್ವೀಟ್ ಮಾಡಿ ಮತ್ತೆ ಅಭಿಮಾನಿಗಳಿಗೆ ಕ್ಷಮೆ ಕೇಳಿದ್ರು. ಕೊಲೆ ಆರೋಪದಲ್ಲೇ ಜೈಲಿಗೆ ಹೋಗಿದ್ದ ಪುನೀತ್ ಕೆರೆಹಳ್ಳಿ ಬೇಲ್ ಮೇಲೆ ಬಂದಾಗ ಮನೆಗೆ ಕರೆಸಿ ಸನ್ಮಾನ ಮಾಡಿದ ವಿಚಾರಕ್ಕೂ ಸಾರ್ವಜನಿಕರಿಂದ ಆಕ್ರೋಶಕ್ಕೆ ಗುರಿಯಾಗಿದ್ರು. ಹೀಗೆ ನೋಡ್ತಾ ಹೋದ್ರೆ ಚಕ್ರವರ್ತಿ ಸೂಲಿಬೆಲೆಯ ಎಡವಟ್ಟು ಭಾಷಣಗಳು ಸಾಕಷ್ಟು ಸಿಗುತ್ತೆ. ಅಂಗೈನಲ್ಲೇ ಆಕಾಶ ತೋರಿಸೋ ಅವರ ಭಾಷಣಗಳಲ್ಲಿ ಕೋಮು ದ್ವೇಷ ಬಿತ್ತೋ ಕೆಲಸ ಕೂಡ ಮಾಡ್ತಿರೋರಿದ್ದಾರೆ ಅನ್ನುವ ಆರೋಪಗಳು ಕೂಡ ಕೇಳಿಸ್ತಲೇ ಇದೆ. ಅಂತಹ ಪ್ರಯತ್ನ ಮಾಡಿ ಮುಖಭಂಗ ಅನುಭವಿಸಿದ ಘಟನೆಗಳು ಕೂಡ ಇವೆ. ಇದರ ಮಧ್ಯೆ ಇದೀಗ ಹೊಸದಾಗಿ SSLC ಪರೀಕ್ಷೆ ವಿಚಾರದಲ್ಲಿ ಒಂದು ಟ್ವೀಟ್ ಮಾಡಿ ಸುಮ್ಮನೆ ಸಾರ್ವಜನಿಕರ ಆಕ್ರೋಶಕ್ಕೂ ಕೂಡ ತುತ್ತಾಗಿದ್ದಾರೆ. ಇಷ್ಟಕ್ಕೂ ಅವರು ಮಾಡಿರುವಂತಹ ಟ್ವೀಟ್ ಏನ್ ಗೊತ್ತಾ? ಸದ್ಯ SSLC ಪರೀಕ್ಷೆ ನಡೀತಾ ಇದೆ. ಆದ್ರೆ 1ನೇ ತಾರೀಕು ಮಾರ್ಚ್ ಶುಕ್ರವಾರ ಮಾತ್ರ ಮಧ್ಯಾಹ್ನ 2 ಗಂಟೆಗೆ ಪರೀಕ್ಷೆ ಇಟ್ಟಿದ್ದಾರೆ. ಯಾಕಂದ್ರೆ ಬೆಳಿಗ್ಗೆ ನಮಾಜ್ಗೆ ಟೈಮ್ ಕೊಟ್ಟಿದ್ದಾರೆ ಅಂತ ಟ್ವೀಟ್ ಮಾಡೋ ಮೂಲಕ ಮತ್ತೆ ಹಿಂದೂ ಮುಸ್ಲಿಂ ಕೋಮು ದ್ವೇಷ ಬಿತ್ತೋ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಸೂಲಿಬೆಲೆಯ ಈ ಟ್ವೀಟ್ಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಕೊಟ್ಟಿರುವ ಉತ್ತರವೇನು ಅಂತ ಒಮ್ಮೆ ನೀವೇ ನೋಡಿ. ಅವ್ನು ಮೊನ್ನೆ ಮತ್ತೆ ಟ್ವೀಟ್ ಮಾಡಿದ್ದಾರೆ, ಮಾನ ಮರ್ಯಾದೆ ಇಲ್ಲ, 10ನೇ ಕ್ಲಾಸು 1ನೇ ತಾರೀಕು ಮಾರ್ಚು, ಇವರು ಫ್ರೈಡೇ ಯಾಕೆ ಎಕ್ಸಾಮ್ನ ದಿನ 9ರಿಂದ ಮಾಡ್ತಾ ಇದ್ದೀರಾ, ಅವತ್ತು ಮಾತ್ರ 2 ಗಂಟೆಗೆ ವೈ, ಅದಾದಮೇಲೆ ನಮಾಜೀಗ ಅಂತ. ಡೋಂಟ್ ಯು ಥಿಂಕ್ ವಿಷ ಬೀಜ ಬಿಚ್ತಾ ಇರ್ತಕ್ಕಂಥದ್ದು ಇಂಥವ್ರು ತಾನೆ? ಕಂಪ್ಲೇಂಟ್ಸ್ ಬಂದಿದೆ, ಈಗ ಕಂಪ್ಲೇಂಟ್ಸ್ ಹೋಗ್ತಾ ಇದೆ ಅವ್ರ ಮೇಲೆ. ವೈ ಅಂತ ಕೇಳ್ತಾರೆ. ನೋ ವಿ ವಿಲ್ ಫಿಕ್ಸ್, ವಿ ನೋ ಹೌ ಟು ಫಿಕ್ಸ್ ಇಟ್ ಆ್ಯಂಡ್ ವಿ ವಿಲ್ ಫಿಕ್ಸ್ ಇಟ್. ಹಿಂದೆ ಮುಂದೆ ನೋಡಲ್ಲ. ಈಗ ನಮಾಜ್ದು ಹೇಳಿಬಿಡ್ತೀನಿ. ಇವ್ರು ಹೇಳಿದ್ರಲ್ಲ, ನಮಾಜ್ ಅಲ್ಲ, ಫಸ್ಟಿಂದ ಸೆಕೆಂಡ್ UPUC ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ಅದೇ ಶಾಲೆಯಲ್ಲಿ ಬೆಳಗ್ಗೆ ಅವ್ರದ್ದು ಎಕ್ಸಾಮು ಪುಷ್ ಮಾಡಿರೋದಷ್ಟೇ. ಇವ್ರಿಗೊಂದು ಕಾಮನ್ ಸೆನ್ಸ್ ಇಲ್ಲಲ್ರಿ. ಪಠ್ಯ ಪುಸ್ತಕದ ಪರಿಷ್ಕರಣೆಯ ಇವ್ರು ಎಂಥ ಅಧ್ಯಕ್ಷನ ಸುಡಗಾಡು ಏನೋ ಆಗಿದ್ರು. ಮಾನ ಮರ್ಯಾದೆ ಇದೆಯಾ ಅವರಿಗೆ? ಈ SSLC ಪರೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಡಿರುವಂತಹ ಎಡವಟ್ಟಿನ ಟ್ವೀಟ್ ವಿರುದ್ಧ ಶಿವಮೊಗ್ಗದಲ್ಲೂ ಪೊಲೀಸ್ ಕಂಪ್ಲೇಂಟ್ ಅನ್ನ ನೀಡಲಾಗಿದೆ.
ಅಲ್ಲದೆ ಸಚಿವರಾದಂತಹ ಮಧು ಬಂಗಾರಪ್ಪ ಕೂಡ ಸೂಲಿಬೆಲೆಯ ವಿರುದ್ಧ ಕಾನೂನು ಕ್ರಮವನ್ನ ತೆಗೆದುಕೊಳ್ಳೋದಾಗಿ ಹೇಳಿದ್ದಾರೆ. ಹೇಗೆ ಬಾಯ್ ಬಿಟ್ರೆ ಕೇವಲ ಕೋಮು ಸೌಹಾರ್ದ ಕದಡುವ ಭಾಷಣ ಮಾಡೋದು, ಸಂಬಂಧವೇ ಇಲ್ಲದ ವಿಚಾರಗಳನ್ನ ಒಂದುಗೂಡಿಸಿ ಅದಕ್ಕೆ ಇನ್ನೊಂದು ಮತ್ತೊಂದು ಕತೆ ಕಟ್ಟೋದು, ಇಂತಹ ಲಜ್ಜೆಗಿಟ್ಟ ಕೆಲಸ ಮಾಡೋ ಇವರನ್ನ ಕೆಲ ಮಾಧ್ಯಮ ಧುರೀಣರು ಕೂಡ ಸಾಮಾಜಿಕ ಚಿಂತಕ ಅಂತ ಬೆಂಬಸ್ತಾ ಇರೋದು. ಇದೆಲ್ಲ ಕಾರಣಕ್ಕೆ ಪ್ರಜ್ಞಾವಂತ ಪ್ರಜೆಗಳು ಕೂಡ ಮಿಥುನ್ ಚಕ್ರವರ್ತಿ ಸುಳ್ಳುಗಳನ್ನೇ ಪೊಣಿಸಿ ಮಿಥ್ಯ ಸಾಮ್ರಾಜ್ಯವನ್ನ ಕಟ್ಟಿದ್ದಾರೆ ಎನ್ನುವ ಆರೋಪಗಳನ್ನ ಮಾಡ್ತಿರೋದು. ಇದಿಷ್ಟು ಈ ಹೊತ್ತಿನ ವಿಶೇಷ. ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ನಾನು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಸಾಮ್ರಾಟ್ ಟಿವಿ. ನಾನು ಕಾವ್ಯ ಆಚಾರ್. ಇದು ನೊಂದವರ ಧ್ವನಿ.